ಕಾರ್ಕಳ ಪುರಸಭೆ ವ್ಯಾಪ್ತಿಗೆ ನಿರ್ವಹಿಸುವಂತಹ ಮುಂಡ್ಲಿಯ ಸ್ವರ್ಣ ನದಿ ಬತ್ತಿ ಹೋಗಿದ್ದು ಕಾರ್ಕಳ ನಗರಕ್ಕೆ ಕುಡಿಯುವ ನೀರಿನ ಬವಣೆಯ ಭೀತಿ ಎದುರಾಗಿದೆ. ಈಗಿರುವಂತಹ ನೀರನ್ನ ಪಂಪ್ ಮೂಲಕ ರಾಮಸಮುದ್ರದ ನೀರು ಶುದ್ಧೀಕರಣ ಘಟಕಕ್ಕೆ ಹಾಯಿಸಿದ್ರೆ ಇನ್ನು ಒಂದೆರಡು ದಿನಗಳಲ್ಲಿ ನದಿ ನೀರು ಪೂರ್ಣ ಪ್ರಮಾಣದಲ್ಲಿ ಬತ್ತಿ ಹೋಗಲಿದೆ. ಈ ನಡುವೆ ನದಿಯಲ್ಲಿ ನೀರೆತ್ತುವ ಜಾಗದಲ್ಲಿ ಡ್ರೆಡ್ಜಿಂಗ್ ನಡೆಸಲು ನಿರ್ಧಾರವನ್ನ ಮಾಡಲಾಗಿದ್ದು, ಡ್ರೆಡ್ಜಿಂಗ್ ಕಾಮಗಾರಿ ನಡೆದರೆ ಅಂತರ್ಜಲ ಸ್ವಲ್ಪ ವೃದ್ಧಿಯಾಗಿ ಮುಂದಿನ 2 ವಾರಗಳ ಅವಧಿಗೆ ಬೇಕಾಗುವಷ್ಟು ಕುಡಿಯುವ ನೀರು ಲಭ್ಯವಾಗಬಹುದೆಂದು ಅಂದಾಜು ಮಾಡಲಾಗಿದೆ. ಕಾರ್ಕಳ ಶಾಸಕರಾಗಿದ್ದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ದುರ್ಗಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಲ್ಮಗುಂಡಿಯ ಮುಂಡ್ಲಿ ಎಂಬಲ್ಲಿ ಕಿಂಡಿ ಅಣೆಕಟ್ಟನ್ನು ನಿರ್ಮಿಸಲಾಗಿತ್ತು. ಅಲ್ಲಿಂದ ನೀರನ್ನ ರಾಮಸಮುದ್ರದ ನೀರು ಶುದ್ಧೀಕರಣ ಘಟಕಕ್ಕೆ ಹಾಯಿಸಿ ಅಲ್ಲಿ ಶುದ್ಧೀಕರಿಸಿದ ಬಳಿಕ ಅದನ್ನು ಪುರಸಭಾ ವ್ಯಾಪ್ತಿಗೆ ಪೂರೈಕೆ ಮಾಡಲಾಗ್ತಾ ಇದೆ. ಆಂಧ್ರಪ್ರದೇಶ ಮೂಲದ ಸಂಸ್ಥೆಯ ವಿದ್ಯುತ್ ಉತ್ಪಾದನಾ ಘಟಕ ಮುಂಡ್ಲಿಯಲ್ಲಿ ಕಾರ್ಯಾರಂಭಗೊಂಡ ಬಳಿಕ ಕಿಂಡಿ ಅಣೆಕಟ್ಟಿಗೆ ಅಳವಡಿಸಲಾಗಿದ್ದಂತಹ ಮರದ ಗೇಟ್ಗಳನ್ನು ತೆರವು ಮಾಡಿ ಕಾಂಕ್ರೀಟ್ ತಡೆಗೋಡೆಯನ್ನು ನಿರ್ಮಿಸಲಾಗಿತ್ತು. ಇದರ ಪರಿಣಾಮವಾಗಿ ಮಳೆಗಾಲದಲ್ಲಿ ಇಲ್ಲಿ ಕೃತಕ ನೆರೆ ಹಾವಳಿ ಉಂಟಾಗ್ತಾ ಇತ್ತು. ಸುತ್ತಮುತ್ತಲ ಕೃಷಿ ಭೂಮಿ ಜಲಾವೃತಗೊಳ್ತಾ ಇತ್ತು. ಮಳೆಗಾಲದಲ್ಲಿ ಹೂಳು ಶೇಖರಣೆಗೊಳ್ತಾ ಇರುವುದರಿಂದ ಬೇಸಿಗೆಗಾಲ ಆರಂಭಗೊಳ್ತಾ ಇದ್ದಂತೆಯೇ ಮುಂಡ್ಲಿ ಡ್ಯಾಂನಲ್ಲಿ ಕುಡಿಯುವ ನೀರಿಗೆ ತಾತ್ಸಾರ ಎದುರಾಗುತ್ತದೆ. ಮಳೆಗಾಲದಲ್ಲಿ ಉಕ್ಕಿ ಹರಿತಾ ಇರುವಂತಹ ಸ್ವರ್ಣ ನದಿ ಬೇಸಿಗೆ ಸಮೀಪಿಸ್ತಾ ಇದ್ದಂತೆಯೇ ಒಳಹರಿವು ಸಂಪೂರ್ಣ ಕ್ಷೀಣಿಸಿ ಕಡು ಬೇಸಿಗೆಯ ಸಂದರ್ಭದಲ್ಲಿ ನದಿ ಸಂಪೂರ್ಣ ಬತ್ತಿ ಹೋಗ್ತಾ ಇದೆ. ಇದರಿಂದ ಕಾರ್ಕಳ ಪುರಸಭೆ ಮಾತ್ರವಲ್ಲ, ಉಡುಪಿ ನಗರಸಭಾ ವ್ಯಾಪ್ತಿಯ ಕುಡಿಯುವ ನೀರು ಸರಬರಾಜಿನ ಮೇಲೂ ಪರಿಣಾಮ ಬೀರುತ್ತದೆ. ಸದ್ಯ 12 ಅಡಿ ಎತ್ತರದ ಮುಂಡ್ಲಿ ಡ್ಯಾಂನಲ್ಲಿ ಹೂಳಿನ ಸಂಗ್ರಹವೇ ಹೆಚ್ಚು ಇದೆ. ಇದರಿಂದಾಗಿ ನೀರು ಸಂಗ್ರಹಣೆ ಕಡಿಮೆಯಾಗ್ತಾ ಇದೆ. ಮುಂಡ್ಲಿಯಲ್ಲಿ ಕಿರು ಅಣೆಕಟ್ಟು ನಿರ್ಮಾಣವಾಗುವ ಮೊದಲು ಕಾರ್ಕಳ ಪುರಸಭೆ ವ್ಯಾಪ್ತಿಗೆ ಕುಡಿಯುವ ನೀರು ಸರಬರಾಜಿಗಾಗಿ ರಾಮಸಮುದ್ರದ ನೀರನ್ನೇ ಬಳಕೆ ಮಾಡಲಾಗ್ತಾ ಇತ್ತು. ಈಗಲೂ ಅಲ್ಲಿನ ನೀರನ್ನೇ ಶುದ್ಧೀಕರಿಸಿ ಪುರಸಭಾ ವ್ಯಾಪ್ತಿಗೆ ಸರಬರಾಜು ಮಾಡಲಾಗ್ತಾ ಇದೆ. ಐತಿಹಾಸಿಕ ಹಿನ್ನೆಲೆಯುಳ್ಳಂತಹ ರಾಮಸಮುದ್ರವನ್ನ ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಸರ್ವ ಋತುವಿನಲ್ಲೂ ಇದೇ ರಾಮಸಮುದ್ರದಲ್ಲಿ ಜಲಸಂಪನ್ಮೂಲ ಇರುವುದು ಕಂಡು ಬರ್ತಾ ಇದೆ. ತಲತಲಾಂತರದಿಂದ ಇಲ್ಲಿ ಹೂಳು ತುಂಬಿಕೊಳ್ತಾ ಇದ್ದು ಅದನ್ನು ಹೊರತೆಗೆದರೆ ಪುರಸಭೆ ಹಾಗೂ ಸುತ್ತಮುತ್ತಲಿನ ಹಲವು ಗ್ರಾಮಗಳಿಗೆ ಇಲ್ಲಿಂದಲೇ ಕುಡಿಯುವ ನೀರು ಪೂರೈಕೆ ಮಾಡಲು ಸಾಧ್ಯ. ಆದರೆ ಈ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇಚ್ಛಾಶಕ್ತಿ ಮತ್ತು ದೂರದೃಷ್ಟಿಯನ್ನ ಪ್ರದರ್ಶಿಸಬೇಕಷ್ಟೇ.